ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಮಳವಳ್ಳಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ ಸ್ನೇಹಿತರೆ, ನಾನು ಇವಾಗ ಮಳವಳ್ಳಿ ಪಟ್ಟಣದ ಹೊರವಲಯದಲ್ಲಿರುವಂಥ ಏನು ಒಂದು ಮಳವಳ್ಳಿ ಪೂರಿಗಾಲಿನ ಸಂಪರ್ಕಿಸುವಂಥ ಒಂದು ರಸ್ತೆ ನೋಡಿ, ಇಲ್ಲಿ ನಿಮಗೆ ಆದರ್ಶ ಶಾಲೆ ಕಾಣ್ತಾ ಇದೆ ನೋಡಿ, ಮಾರಳ್ಳಿ ಕೆರೆ ಹತ್ತಿರ ಇರುವಂಥ ಆದರ್ಶ ಶಾಲೆ. ಏನಕ್ಕೆ ಈ ಒಂದು ಸ್ಥಳಕ್ಕೆ ಬಂದಿದ್ದೀನಿ ಅಂದರೆ ಸ್ನೇಹಿತರೆ, ನಾನು ವಾಕಿಂಗ್ ಮಾಡುವಂಥ ಸಮಯದಲ್ಲಿ ಇಲ್ಲಿ ಒಬ್ಬ ರೈತ ಸಿಕ್ಕಿದ್ದ. ಸರ್, ಈ ಥರ ಒಬ್ಬೊಬ್ಬರೇ ತಿರುಗಾಡಬೇಡಿ, ಇಲ್ಲೊಂದು ಚಿರತೆ ಇದೆ, ನಾನೊಂದು ಮರದಲ್ಲಿ ಸೊಪ್ಪು ಕೀಳಕ್ಕೆ ಹೋಗಿದ್ದಾಗ ಆ ಚಿರತೆ ಆ ಮರದ ಮೇಲಿಂದ ಜಂಪ್ ಮಾಡೋಯ್ತು, ನನಗೆ ಎದೆ ಬಡ್ತಾನೆ ನಿಂತೋಗಿತ್ತು ಅಂತ ಹೇಳ್ದ. ನೋಡಿ ಆ ರೈತ ಏನು ಹೇಳ್ತೀರಿ ಅಂತ ನೀವೇ ಕೇಳಿಸ್ಕೊಳ್ಳಿ ಸ್ನೇಹಿತರೆ. ನಮಸ್ಕಾರ ಅಣ್ಣ. ನಮಸ್ಕಾರ ಸರ್. ನಿಮ್ಮ ಹೆಸರು? ಪ್ರಕಾಶ್. ಯಾವ ಊರವ್ರಣ್ಣ? ಮಳವಳ್ಳಿ ಅಣ್ಣ. ಹೌದಾ? ಹೇಳಿ, ಏನೋ ಚಿರತೆ ನೋಡಿದ್ರಿ ಅಂತ ಹೇಳಿದ್ರಿ. 7 ಸರ್. ನೋಡಿ ಕಾಕ್ಯಾಕ ಸಂಧಿ ಸರ್, ಮೇಲೆ ನೆಗ್ದು ಅಟ್ಟ ಎದ್ದು ಬಿಡ್ತು ಸರ್ ಎದ್ರಕ. ಯಾವತ್ತು? ಭಾನುವಾರ ದಿನ 7:15 ಆಗಿತ್ತು ಸರ್. ಭಾನುವಾರ? ಈ ಭಾನುವಾರ? ಈ ಬರ ನೆನೆ. ಹೌದಾ? ಯಾವ ಮರ ಅದು? ಅದು ಹಾಲು ಮರ. ಅದು ಆ ಮರ ತೋರಿಸ್ತೀರಾ? ತೋರಿಸ್ತೀರ. ನಡ್ರಿ. ಅಣ್ಣ, ಚಿರತೆನ ನೀವು ಎಲ್ಲಿ ನೋಡಿದ್ದು? ಇಲ್ಲಿ ಹಾಲು ಮರ ಸರ್. ಇಲ್ಲಿ ಈ ಹಾಲು ಮರನಾ? ಒಂದು ಹಾಲು ಮರ ಸರ್. ಅಲ್ಲಿ ಹಿಂಗ ಹಾಕ ಸಂಧಿ ಸರ್. ಬಿದ್ದುಬಿಟ್ಟು ಆತ ಓಡ್ಬಿಡ್ತು ಸರ್ ಚಿತ್ತೆ. ಇರಿ ನೀಲಿ ತೋಟ ನುಗ್ಬಿಡ್ತು ಸರ್. ಸ್ನೇಹಿತರೆ ನೋಡಿ, ಆ ರೈತ ಹೇಳಿದಂಥ ಮರ ಇದೆ ನೋಡಿ, ಎಡಗಡೆ ಒಂದು ಆಲ್ ಮರ ಕಾಣ್ತಾ ಇದೆಯಲ್ಲ, ಅದೇ ಮರ ಸ್ನೇಹಿತರೆ. ಆತ ಸೊಪ್ಪನ್ನು ತನ್ನ ಮರಿಗಳಿಗೋಸ್ಕರ ಸೊಪ್ಪನ್ನ ಒಂದು ಕೂಡ್ಲಿಂದ ಸರ್ಕೊಂಡು ಹೋಗುವಂಥ ಸಮಯದಲ್ಲಿ ಈ ಮರದಿಂದ ಜಂಪ್ ಮಾಡಿ ಹೊಡೋಗಿದೆ ಸ್ನೇಹಿತರೆ. ನೋಡಿ ಈ ಒಂದು ಮರ ನೋಡಿ, ಈ ಆದರ್ಶ ಶಾಲೆಯ ತುಂಬ ಹತ್ತಿರದಲ್ಲಿದೆ ಸ್ನೇಹಿತರೆ. ಏನು ಮಳವಳ್ಳಿ ಪಟ್ಟಣದಲ್ಲಿ ಈ ಭಾಗದಲ್ಲಿ ಒಂದು ಚಿರತೆ ಸುಮಾರು 2-3 ತಿಂಗಳಿಂದ ಇಲ್ಲೇ ಅಡ್ಡಾಡ್ತಿದೆ. ಇಲ್ಲಿ ಸಾಕಷ್ಟು ನಾಯಿಗಳನ್ನ ಕುರಿಗಳನ್ನ ಬೇಟೆಯಾಡ್ತಿದೆ ಸ್ನೇಹಿತರೆ. ಇಲ್ಲಿ ಆತಂಕ ಪಡೋ ವಿಚಾರ ಏನಂತಂದರೆ, ಸದ್ಯಕ್ಕೆ ಇವಾಗ ಶಾಲೆಗಳಿಗೆ, ಆದರ್ಶ ಶಾಲೆಗೆ ರಜಾ ಕೊಡ್ಬೋದೇನೋ. ಆದ್ದರಿಂದ ಈ ಶಾಲೆ ಹತ್ತಿರ ಇರೋದ್ರಿಂದ ಆದಷ್ಟು ಬೇಗ ಅರಣ್ಯ ಇಲಾಖೆಯವರು ಈ ಒಂದು ಚಿರತೆನ ಆದಷ್ಟು ಬೇಗ ಸೆರೆ ಹಿಡಿದು ಅದನ್ನು ಕಾಡುಗಟ್ಟಬೇಕು ಅಂತ ನಾನು ಅವರಲ್ಲಿ ಆಗ್ರಹಿಸ್ತೀನಿ. ಧನ್ಯವಾದ ಸ್ನೇಹಿತರೆ ಈ ಸ್ಟೋರಿ ನೋಡೋದಕ್ಕಾಗಿ. ಈ ಸ್ಟೋರಿನ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಏನಕ್ಕೆಂದರೆ ಈ ಭಾಗದಲ್ಲಿ ಚಿರತೆ ಅಡ್ಡಾಡ್ತಿದೆ. ಈ ಚಿರತೆ ಇನ್ನೊಂದು ವಿಶೇಷತೆ ಹೇಳ್ಬಿಡ್ತೀನಿ ಕೇಳಿ. ಈ ಚಿರತೆ ಡಿಸ್ಕ್ರಿಪ್ಷನ್ ಹೇಳ್ತೀನಿ ಯಾವ ಬಣ್ಣದಲ್ಲಿದೆ ಅಂತಂದರೆ, ಈ ಚಿರತೆ ರೆಗ್ಯುಲರ್ ಆಗಿ ಚಿರತೆ ಇರುವಂಥ ಕಲರಲ್ಲಿಲ್ಲ ಸ್ನೇಹಿತರೆ, ಸ್ವಲ್ಪ ಬೂದು ಬಣ್ಣದಲ್ಲಿದೆ ಅಂತ ಆ ರೈತ ಹೇಳ್ದ. ಮತ್ತು ಇನ್ನೊಬ್ಬರು ನಂಜುಂಡೇಗೌಡ ಅನ್ನೋರೊಬ್ಬರು ಒಬ್ಬ ರೈತನೂ ಕೂಡ ಸಂದರ್ಶನ ಮಾಡಿದ್ದೆ. ಅವರ ಆಡ್ಮರಿನ ಎತ್ಕೊಂಡು ಹೋಗ್ಬೇಕಾದ್ರೆ ಅದೇ ಬಣ್ಣ ಅವರು ಹೇಳಿದ್ರು ಸ್ನೇಹಿತರೆ. ಸೊ ಯಾವುದಾದ್ರೂ ಬೂದು ಬಣ್ಣದಲ್ಲಿರುವಂಥ ಯಾವುದೇ ಆಕೃತಿ ಕಂಡ್ರೆ ಸ್ವಲ್ಪ ಎಚ್ಚರಿಕೆಯಾಗಿ ಈ ಮಾರಳ್ಳಿ ಕೆರೆ ಬಳಿ ಅಡ್ಡಾಡುವಂಥವ್ರು, ಈ ಜಮೀನಿರುವಂಥವ್ರು ಸ್ವಲ್ಪ ಹುಷಾರಾಗಿರಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತೇನೆ. ಧನ್ಯವಾದ ಸ್ನೇಹಿತರೆ.